ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ ಟಾಪ್ 10 ಸ್ಕಾಲರ್ಶಿಪ್ 2025 ಯಾವುದೆಲ್ಲ ಟಾಪ್ 10 ಸ್ಕಾಲರ್ಶಿಪ್ ಇದೆ ಅದ್ರ ಬಗ್ಗೆ ನಾನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ವೀಡಿಯೋಸ್ ಕೂಡ ಮಾಡಿದ್ದೀನಿ, ನೀವು ಬೇಕಾದರೆ ನೋಡ್ಕೋಬೋದು. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ವೀಡಿಯೋಸ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ವೀಡಿಯೋನ ರೀಡೈರೆಕ್ಟ್ ಆಗಿರ್ತೀರಾ, ಆ ವಿಡಿಯೋ ಕೂಡ ನೋಡ್ಬೋದು. ಮತ್ತು ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅದ್ರ ಬಗ್ಗೆ ಆ ವಿಡಿಯೋ ಪರ್ಟಿಕ್ಯುಲರ್ ಆಗಿ ಏನೇನು ಬೇಕೆಲ್ಲನೂ ಅದರಲ್ಲಿ ನಿಮಗೆ ಸಿಗುತ್ತೆ. ಲಿಂಕ್ ಆಗಲಿ, ಅಪ್ಲೈ ಮಾಡೋ ವಿಧಾನ ಆಗಲಿ, ಯಾವುದಾದ್ರೂ ಕ್ವಶನ್ಸ್ಗೆ ಆನ್ಸರ್ ಆಗೋದಾಗಲಿ ಅಲ್ಲಿ ಸಿಗುತ್ತೆ. ನೀವು ಇದು ಮಾಡ್ಬೋದು ಗೈಸ್, ಓಕೆನಾ. ಇವಾಗ ಬನ್ನಿ, ಈ ವಿಡಿಯೋದಲ್ಲಿ ಟಾಪ್ 10 100% ಗ್ಯಾರಂಟೆಡ್ ಸ್ಕಾಲರ್ಶಿಪ್ ಬಗ್ಗೆನೇ ಹೇಳ್ತೀನಿ ನಾನು ಯಾವಾಗಲೂ. ಮತ್ತು ಗೌರ್ಮೆಂಟ್ ಸ್ಕಾಲರ್ಶಿಪ್ ಕೂಡ ಇರುತ್ತೆ. 4 ಗೌರ್ಮೆಂಟ್ ಸ್ಕಾಲರ್ಶಿಪ್ ಇದೆ. ಮಿಕ್ಕಿದ 6 ಏನಾಗಿದೆ ಅಂತಂದರೆ ನಾನ್ ಗೌರ್ಮೆಂಟ್ ಸ್ಕಾಲರ್ಶಿಪ್, ಬಟ್ ಟ್ರಸ್ಟೆಡ್ ಆರ್ಗನೈಜೇಷನಿಂದ ಆಗಲಿ 100% ಗ್ಯಾರಂಟೆಡ್ ಸ್ಕಾಲರ್ಶಿಪ್ಸ್ ಇದೆ. ಸೊ ಇದು ವಿಡಿಯೋ ನೋಡಿಬಿಟ್ಟು ಮತ್ತು ಇನ್ನು ಯಾರೆಲ್ಲ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿರಲಿಲ್ಲ, ನಾನು ಯಾವುದೆಲ್ಲ ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು, ಓಕೆನಾ. ಇವಾಗ ಬನ್ನಿ, SSP ಸ್ಕಾಲರ್ಶಿಪ್ ಇದು ಬಂದುಬಿಟ್ಟು ಗೈಸ್ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಅಂತ ಇರುತ್ತೆ. 1ನೇ ತರಗತಿಯಿಂದ ನೀವು ಯಾವುದೇ ಕ್ಲಾಸ್ ಓದ್ರಿ, ಇದು ಕರ್ನಾಟಕ ಗೌರ್ಮೆಂಟಿಂದ ಬಿಗ್ ಸ್ಕಾಲರ್ಶಿಪ್, ಓಕೆ ಗೈಸ್. ಗೌರ್ಮೆಂಟ್ ಸ್ಕಾಲರ್ಶಿಪ್ ಇದು ಬಂದುಬಿಟ್ಟು ಎಲಿಜಿಬಿಲಿಟಿ ಎಲ್ಲ ಕಾಸ್ಟ್ ಅವರು ಅಪ್ಲೈ ಮಾಡ್ಬೋದು. ಮತ್ತು ನಿಮ್ಮ ಇನ್ಕಮ್ 2.5 ಲ್ಯಾಕ್ಗಿಂತ ಕಡಿಮೆ ಇರಬೇಕು ಇನ್ಕಮ್ ಸರ್ಟಿಫಿಕೇಟಲ್ಲಿ. ಯಾರೆಲ್ಲ ಈ ವರ್ಷ ಅಡ್ಮಿಷನ್ ತೊಗೊಂಡಿದ್ದಾರೆ, ನೀವು ಪ್ರತಿಯೊಂದು ಯಾವುದೇ ಒಂದು ಕ್ಲಾಸಿಗೆ ಅಡ್ಮಿಷನ್ ತೊಗೊಂಡ್ರು ಕೂಡ ನಿಮಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇದ್ದೀರಾ. SSP ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ, ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರೀ ಮೆಟ್ರಿಕ್ದೆಲ್ಲನೂ. ಪೋಸ್ಟ್ ಮೆಟ್ರಿಕ್ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ, ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಲಾಸ್ಟಲ್ಲಿ ಕೂಡ ತೋರಿಸಿರ್ತೀನಿ ನಾನು ವೀಡಿಯೋಸ್ನ. ಸೊ ಅದನ್ನು ಕೂಡ ನೀವು ಫಾಲೋ ಮಾಡ್ಕೊಳ್ಬೋದು ಗೈಸ್, ಓಕೆನಾ. ಎಲ್ಲರೂ ಅಪ್ಲೈ ಮಾಡ್ಬೋದು. SSP ಅಫಿಷಿಯಲ್ ವೆಬ್ಸೈಟಿಂದ ನೀವು ಅಪ್ಲೈ ಮಾಡೋಕ್ಕೆ ಬರುತ್ತೆ, ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಡೇಟ್ ಎಕ್ಸ್ಟೆಂಡ್ ಆಗಿದೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಬಂದುಬಿಟ್ಟು ವಿದ್ಯಾಸಿರಿ ಸ್ಕಾಲರ್ಶಿಪ್, ಇದನ್ನು ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕಾಲರ್ಶಿಪ್ ಅಂತ ಹೇಳ್ತಾರೆ ಗೈಸ್, ಓಕೆನಾ. ಯಾರೆಲ್ಲ BCM ಹಾಸ್ಟೆಲ್ ಅಪ್ಲೈ ಮಾಡಿರ್ತೀರಾ, ನಿಮಗೆ ಹಾಸ್ಟೆಲ್ ಏನಾದರೂ ರಿಜೆಕ್ಟ್ ಆಗಿದ್ದರೆ ಈ ಸ್ಕಾಲರ್ಶಿಪ್ ನಿಮ್ಗೆ ಬಂದುಬಿಡುತ್ತೆ ಗೈಸ್, ಓಕೆನಾ. ಸೊ ಅದಕ್ಕೆ ಸ್ವಲ್ಪ ಕ್ರೈಟೇರಿಯಾಸ್ ಇರುತ್ತೆ, ಇದರ ಬಗ್ಗೆ ಕೂಡ ನಾನು ಒಂದು ವಿಡಿಯೋನ ಮಾಡಿದ್ದೀನಿ, ಈ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ. ಇದು ಕೂಡ ಡೇಟ್ ಎಕ್ಸ್ಟೆಂಡ್ ಆಗಿರುತ್ತೆ. ಇದು ಬೇಸ್ಡ್ ಆನ್ SSP ಸ್ಕಾಲರ್ಶಿಪ್ ಆ ರೀತಿ ಆ್ಯಕ್ಟ್ ಮಾಡಿರುತ್ತೆ, ಅದು ಎಕ್ಸ್ಟೆಂಡ್ ಆಗಿದ್ರೆ ಇದು ಕೂಡ ಎಕ್ಸ್ಟೆಂಡ್ ಆಗಿರುತ್ತೆ, ಆ ರೀತಿ ಇರುತ್ತೆ, ಓಕೆನಾ ಗೈಸ್. ಸೊ ಇದನ್ನು ಪರ್ಟಿಕ್ಯುಲರ್ಲಿ ಬಂದುಬಿಟ್ಟು BCM ಹಾಸ್ಟೆಲ್ ಆಗಿರಲಿ, ಯಾವುದೇ ಒಂದು ಹಾಸ್ಟೆಲ್ ಆಗಿರಲಿ, ಗೌರ್ಮೆಂಟ್ ಹಾಸ್ಟೆಲ್ ನೀವು ಈ ವರ್ಷ ಅಪ್ಲೈ ಮಾಡಿದ್ದೀರಾ ಅಂದ್ಕೊಳ್ಳಿ, ನಿಮಗೆ ರಿಜೆಕ್ಟ್ ಆಗಿರುತ್ತೆ ಅದು, ಆವಾಗ ಈ ಅಮೌಂಟ್ ಬಂದುಬಿಡುತ್ತೆ. ಇದರ ಅಮೌಂಟ್ ಬಂದುಬಿಟ್ಟು 15,000 ಇರುತ್ತೆ, 15,000 ಇರುತ್ತೆ. ಸೊ ಮಿಸ್ ಮಾಡ್ಕೊಳ್ಬೇಡಿ. ಸ್ವಲ್ಪ ಜನ ಕೇಳ್ತಿದ್ರು ನನಗೆ SSP ಅಮೌಂಟ್ ಬಂದರೆ ವಿದ್ಯಾಶ್ರೀ ಅಮೌಂಟ್ ಕೂಡ ಬರುತ್ತೆ. SSP ಅಮೌಂಟ್ ಬಂದರೂ ಕೂಡ ನಿಮಗೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಹಂಗೆ SSP ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದನ್ನ ಹೇಳೋದನ್ನ ಮಿಸ್ ಮಾಡ್ತೀವಿ. SC/STನವರಿಗೆ 74,000 ಬರುತ್ತೆ, 74,000 ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಬೇಸ್ಡ್ ಆನ್ ದೇರ್ ಕೋರ್ಸಸ್ ಇರುತ್ತೆ, ಓಕೆನಾ. ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಜನರಲ್ ಸ್ಟೂಡೆಂಟ್ಸ್ಗೆ 18,000 20,000 ಬರುತ್ತೆ. ಸೊ ಇದು ಬಿಗ್ ಸ್ಕಾಲರ್ಶಿಪ್, ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಬೇರೆ ಬೇರೆ ಡಿಗ್ರಿಗೆ ಬೇರೆ ಬೇರೆ ಸ್ಕಾಲರ್ಶಿಪ್ ಬರುತ್ತೆ, ಅದ್ರ ಮೇಲೆ ಕೂಡ ವಿಡಿಯೋ ಮಾಡಿದ್ದೀನಿ ನಾನು, ನೋಡ್ಕೊಳ್ಳಿ. ಮತ್ತು ಇದೇನಂತಂತಾರೆ, ಫಾರ್ ಎಕ್ಸಾಂಪಲ್ ನಿಮಗೆ SSP ಏನಾದರೂ SC/ST ಆಗಿದ್ದೀರಾ, ನೀವು 74,000 ಬಂತು, ಇದು 15,000 ಅಂದರೆ ಟೋಟಲ್ ನಿಮಗೆ 90,000 ಸ್ಕಾಲರ್ಶಿಪ್ ಬಂದಿರೋ ಥರ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಮಿಸ್ ಮಾಡ್ಕೊಳ್ಬೇಡಿ. ಇನ್ನೊಂದು ಗೌರ್ಮೆಂಟ್ ಸ್ಕಾಲರ್ಶಿಪ್ ಬಂದುಬಿಟ್ಟು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಗೈಸ್, ಓಕೆನಾ. ಈ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಗ್ಗೆ ನಾನು ಇನ್ನೂ ವೀಡಿಯೋ ಮಾಡಿಲ್ಲ. ನಮ್ಮ ಟೀಮ್ ಅವ್ರು ಏನಂತಂದರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋತಿದ್ದಾರೆ. ಸೊ ನಾನು ಆದಷ್ಟು ಬೇಗ ಈ ವಿಡಿಯೋನ ಮಾಡಿ ನಿಮ್ಮ ಮುಂದೆ ಇದು ಮಾಡಿರ್ತೀನಿ. ಬಟ್ ಡೇಟ್ ಏನಂದರೆ ಈ ರೈತ ವಿದ್ಯಾನಿಧಿದು ಜನವರಿ ಎಂಡ್ ಇದೆ. ಸೊ ಅದಕ್ಕೋಸ್ಕರ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಅವಸರ ಮಾಡಬೇಡಿ. ನಾನು ವಿಡಿಯೋ ವಿತಿನ್ 2-3 ಡೇಸ್ ಅಲ್ಲ, 1-2 ಡೇಸಲ್ಲೇ ವಿಡಿಯೋನ ಮಾಡಿ ನಿಮಗೆ ತಲುಪಿಸ್ತೀನಿ. ನಾಳೆ ಸ್ಯಾಟರ್ಡೇನೇ ಮಾಡಿರ್ತೀನಿ, ಓಕೆನಾ ಗೈಸ್. ಇದನ್ನು ಎಲಿಜಿಬಿಲಿಟಿ ಬಂದುಬಿಟ್ಟು ಎಲ್ಲರೂ ಅಪ್ಲೈ ಮಾಡ್ಬೋದು. ಇದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಡಿಫ್ರೆಂಟ್ ಇರುತ್ತೆ ಎಲ್ರಿಗೂ. ಇಂಜಿನಿಯರಿಂಗು ಯಾವುದೋ ಒಂದು ಡಿಗ್ರಿ ಸ್ಟೂಡೆಂಟ್ಸ್ಗೆ ತೊಗೊಳ್ಳೋದಾಗಿದ್ರೆ 11,000 ಆ ಥರ ಬರುತ್ತೆ. ಸೊ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು ಇಲ್ಲೂ ಕೂಡ SSP ನಾನು ವಿದ್ಯಾರ್ಥಿ ಎಡ್ಡು ಅಮೌಂಟ್ ಬರ್ತಾಯಿದೆ ಸರ್ ನನಗೆ ರೈತ ವಿದ್ಯಾನಿಧಿನೂ ಬರುತ್ತಾ? ಎಸ್, ನಿಮಗೆ ರೈತ ವಿದ್ಯಾನಿಧಿನೂ ಬರುತ್ತೆ. ಇದು ಗೌರ್ಮೆಂಟ್ ಸ್ಕಾಲರ್ಶಿಪ್ಪು, SSP, ವಿದ್ಯಾಸಿರಿ, ರೈತ ವಿದ್ಯಾನಿಧಿ. ನೀವು 3 ಅಪ್ಲೈ ಮಾಡಿದ್ರು 3 ಬರುತ್ತೆ. 3 SSP ಪೋರ್ಟಲಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ರೈತ ವಿದ್ಯಾನಿಧಿಗೆ ನಿಮಗೆ ಫಾರ್ಮರ್ ಫ್ರೂಟ್ಸ್ ಐಡಿ ಅನ್ನೋದಿರುತ್ತೆ, ಅದನ್ನೆಲ್ಲ ನಾನು ಕ್ಲಿಯರಾಗಿ ಹೇಳಿರ್ತೀನಿ, ನೀವೇನು ವರಿ ಮಾಡ್ಕೊಳ್ಬೇಡಿ. ಇನ್ನೊಂದು ಬಂದುಬಿಟ್ಟು ಪ್ರೈಸ್ ಮನಿ ಸ್ಕಾಲರ್ಶಿಪ್. ಇದು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅನ್ನೋಕ್ಕಿಂತ ಹೆಚ್ಚಿಗಾಗಿ ಪ್ರೈಸ್ ಮನಿ ಸ್ಕೀಮ್ ಅಂತ ಹೇಳ್ಬೋದು. ಇದು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ, ಈ ವರ್ಷ ಯಾರ್ದೆಲ್ಲ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ, ಈ ವರ್ಷ ಯಾರ್ದೆಲ್ಲ ಡಿಗ್ರಿ ಕಂಪ್ಲೀಟ್ ಆಗಿದೆ, ಈ ವರ್ಷ ಯಾರ್ದೆಲ್ಲ 10th ಕಂಪ್ಲೀಟ್ ಆಗಿದೆ, ಅವ್ರು ಕೂಡ ಅವರಷ್ಟೇ ಅಪ್ಲೈ ಮಾಡ್ಬೋದು. ಇವಾಗ ನೀವು ಡಿಗ್ರಿಯಲ್ಲಿ ಓದ್ತಾ ಇದ್ದೀರಾ, ನೀವು ಫಸ್ಟ್ ಇಯರ್
ಸೆಕೆಂಡ್ ಇಯರ್ ಇವಾಗ ಓದ್ತಾ ಇದ್ದೀರಾ, ಫಸ್ಟ್ ಇಯರ್ ಮುಗಿಸ್ಕೊಂಡು ಪಿ ಯು ಸಿ ಅಂತಂದರೆ ನಿಮಗೆ ಬರೋದಿಲ್ಲ. ಇದೇನೆಂದರೆ ನೀವು ಇದು ಎಸ್ ಸಿ ಅಷ್ಟೇ ಅಪ್ಲೈ ಮಾಡೋಕ್ಕೆ ಬರೋದು ಗೈಸ್, ಓಕೆನಾ. ಎಸ್ ಸಿ ಅಷ್ಟೇ ಅಪ್ಲೈ ಮಾಡೋಕ್ಕೆ ಬರೋದು. ಇದ್ರ ಲಾಸ್ಟ್ ಡೇಟ್ ಬಂದುಬಿಟ್ಟು December 31 ಇದೆ. ಎಕ್ಸ್ಟೆಂಡ್ ಆದರೂ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಸೊ ಅದಕ್ಕೋಸ್ಕರ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಬೇಗ ಅಪ್ಲೈ ಮಾಡ್ಕೊಳ್ಳಿ. ನಾನು ಕ್ಲಿಯರಾಗಿ ವೀಡಿಯೋ ಮಾಡಿದ್ದೀನಿ ಪ್ರೈಸ್ ಮನಿ ಏನಕ್ಕಂತಂದರೆ ನಾನು ನನ್ನ ಬ್ರದರ್ದೇ ಅಪ್ಲೈ ಮಾಡಿದ್ದೀನಿ ಪ್ರೈಸ್ ಮನಿ ಸ್ಕಾಲರ್ಶಿಪ್, ಅವಾಗ ವೀಡಿಯೋ ಮಾಡ್ಕೊಂಡಿರೋದನ್ನ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ, ಓಕೆನಾ. ಇದನ್ನು ಎಸ್ ಸಿ ಎಸ್ ಟಿನವ್ರು ಹಾಕ್ಬೋದು. ಅಮೌಂಟ್ ಬಂದುಬಿಟ್ಟು ಡಿಫ್ರೆಂಟ್ ಇರುತ್ತೆ. 25,000 ಸೆಕೆಂಡ್ ಇಯರ್ ಕಂಪ್ಲೀಟ್ ಆದವರಿಗೆ ಇರುತ್ತೆ, 15,000 10th ಕಂಪ್ಲೀಟ್ ಆದವರಿಗೆ ಇರುತ್ತೆ, ಡಿಗ್ರಿ ಕಂಪ್ಲೀಟ್ ಆದವರಿಗೆ 35,000 ಆ ಥರ ಇರುತ್ತೆ ಇಂಜಿನಿಯರಿಂಗ್ ಎಲ್ಲ. ಸೊ ನೋಡ್ಕೊಂಡು ಕ್ಲಿಯರಾಗಿ ಅಪ್ಲೈ ಮಾಡಿ. ನಿಮ್ಗೆ ಏನಾದರೂ ಮಿಸ್ಟೇಕ್ ಆದರೆ ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ರಿಲೇಟೆಡು. ನೀವೇನಾದರೂ ನಿಮ್ಮ ತಾಲೂಕಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗಿದ್ರೆ ನಿಮ್ಮ ಇಶ್ಯೂ ರಿಸಾಲ್ವ್ ಆಗುತ್ತೆ, ಓಕೆನಾ. ಇನ್ನೊಂದು ಇವಾಗ ಬಂದುಬಿಟ್ಟು ಪ್ರೈವೇಟ್ ಸ್ಕಾಲರ್ಶಿಪ್ ಬಟ್ 100% ಗ್ಯಾರಂಟೆಡ್ ಸ್ಕಾಲರ್ಶಿಪ್ ನಾನು ಹೇಳ್ತಾ ಇರೋದು. ಸೀತಾರಾಮ್ ಜಿಂದಾಲ್ ಫೌಂಡೇಶನ್, ಇದು ಬಂದುಬಿಟ್ಟು ಜಿಂದಾಲ್ ಕಂಪ್ನಿ ಇದೆ ಅಲ್ವಾ, ಅವ್ರ ಕಡೆಯಿಂದ ಇರೋದು. CSR ಅಂತ ಬರುತ್ತೆ, ಅಂತಂದರೆ ಕಾರ್ಪೊರೇಟ್ ಪ್ರೋಗ್ರಾಮ್ ಅಸೋಸಿಯೇಷನ್ ಅಂತ ಇರುತ್ತೆ. ಸೊ ಅದ್ರ ಪ್ರಕಾರ ಅವ್ರು ಏನಂತಂದರೆ ಸ್ವಲ್ಪ ಅಮೌಂಟ್ಸ್ನ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಲಿ ಅಂತ ಸ್ಕಾಲರ್ಶಿಪ್ ಮುಖಾಂತರ ಆಗಲಿ, ಲ್ಯಾಪ್ಟಾಪ್ ವಿತರಣೆ ಮುಖಾಂತರ ಆಗಲಿ, ಈ ಥರ ಅವರು ಇದು ಮಾಡಿರ್ತಾರೆ. ಬಟ್ ಇದು ಬಂದುಬಿಟ್ಟು ಸ್ಕಾಲರ್ಶಿಪ್ ಮುಖಾಂತರ, ಇದು ಮಂತ್ಲಿ ಸ್ಕಾಲರ್ಶಿಪ್. ಎಲ್ಲರೂ ಎಲಿಜಿಬಲ್ ಇದ್ದರೆ, ಕಾಸ್ಟ್ ಏನು ಮ್ಯಾಟರ್ ಆಗೋದಿಲ್ಲ ಇಲ್ಲಿ. ನಿಮ್ಮ ಕಾಸ್ಟ್ ಯಾವುದೇ ಆಗಿರಲಿ, ನಿಮ್ಮ ಏಜ್ 30 ವರ್ಷಕ್ಕಿಂತ ಕಡಿಮೆ ಇರಬೇಕು. ನೀವು ಯಾವುದೇ ಒಂದು ವರ್ಷದಲ್ಲಿ ಈ ವರ್ಷ ಅಡ್ಮಿಷನ್ ತೊಗೊಂಡಿರಬೇಕು. ITI ಆಗಿರಲಿ, ಡಿಪ್ಲೊಮಾ ಆಗಿರಲಿ, ಗ್ರ್ಯಾಜುಯೇಷನು, ಪೋಸ್ಟ್ ಗ್ರ್ಯಾಜುಯೇಷನ್. ನಾನು ಇದ್ರ ಬಗ್ಗೆ ವೀಡಿಯೋ ಕೂಡ ಮಾಡಿದ್ದೀನಿ, ನೀವು ನೋಡ್ಕೋಬೋದು, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇದಕ್ಕೆ ಡೆಡ್ಲೈನ್ ಬಂದುಬಿಟ್ಟು ಏನು ಡೆಡ್ಲೈನ್ ಇಲ್ಲ ಗೈಸ್, ಆಲ್ವೇಸ್ ಓಪನ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಕೋಬೋದು, ವರ್ಷವಿಡೀ ಓಪನ್ ಆಗಿರುತ್ತೆ, ಓಕೆನಾ. ಮತ್ತು ಇನ್ನೊಂದು ಬಂದುಬಿಟ್ಟು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್. ಇದು ಬಂದುಬಿಟ್ಟು ಡೆಡ್ಲೈನ್ ಯಾವಾಗ ಅಂದರೆ 26 ಡಿಸೆಂಬರ್ ಇದೆ. ಡೇಟ್ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ವೇಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾರಾದರೂ 26 ಡಿಸೆಂಬರ್ ಆದಮೇಲೆ ವೀಡಿಯೋ ನೋಡ್ತಾ ಇದ್ದರೆ ಅವರಿಗೆ ಒಂದು ಸಲ ಏನಂತಂದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟಾಟಾ ಪಂಕ್ ಸ್ಕಾಲರ್ಶಿಪ್ ವೀಡಿಯೋ ಮಾಡಿದ್ದೀನಿ, ಅದನ್ನು ಕೊಟ್ಟಿರ್ತೀನಿ, ಅದು ನೋಡ್ಕೊಳ್ಳಿ. ಮತ್ತು ಅಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಡೇಟ್ ಎಕ್ಸ್ಟೆಂಡ್ ಆಗಿದ್ರೆ ನಾನು ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಒಂದು ಕಮೆಂಟ್ ಹಾಕಿಬಿಟ್ಟು ಪಿನ್ ಮಾಡಿರ್ತೀನಿ, ಓಕೆನಾ. ನೀವು ಆವಾಗ ಕ್ಲಿಯರಾಗಿ ಅಪ್ಲೈ ಮಾಡ್ಬೋದು. ಯಾರೆಲ್ಲ 26ಗಿಂತ ಮುಂಚೆ ನೋಡ್ತಾ ಇದ್ದೀರಾ ಪ್ಲೀಸ್ ಅಪ್ಲೈ ಮಾಡ್ಕೊಳ್ಳಿ. ನೀವು ಎಲಿಜಿಬಿಲಿಟಿ ಬಂದುಬಿಟ್ಟು ನೀವು ಇಂಡಿಯನ್ಸ್ ಆಗಿರಬೇಕು. ನಿಮ್ಮ ರಿಸಲ್ಟ್ 80%ಗಿಂತ ಜಾಸ್ತಿ ಅಂತ ಇದೆ. ಬಟ್ ಇದು ಬಂದುಬಿಟ್ಟು ಇಂಜಿನಿಯರಿಂಗು, ಮೆಡಿಕಲ್ ಅವರಿಗೆ ಅವ್ರದ್ದು ಲಾಸ್ಟ್ ಸೆಮ್ಮಲ್ಲಿ ಆಗಿರಲಿ, ಲಾಸ್ಟ್ ಇಯರ್ ಆಗಲಿ 80%. ಬಟ್ ಮಿಕ್ಕಿದವರಿಗೆಲ್ಲ 60% ಮೇಲಿದ್ದರೆ ಕೂಡ ಅಪ್ಲೈ ಮಾಡೋಕ್ಕೆ ಬರುತ್ತೆ. ನಿಮ್ಮ ಇನ್ಕಮ್ ಬಂದುಬಿಟ್ಟು 2.5 ಲ್ಯಾಕ್ಗಿಂತ ಕಡಿಮೆ ಇರಬೇಕು. ಇದು ಎಲ್ಲರೂ ಅಪ್ಲೈ ಮಾಡೋಕ್ಕೆ ಬರುತ್ತೆ, ಏನು ಕಾಸ್ಟ್ ವೈಸ್ ಇಲ್ಲ, ಹುಡುಗಿಯರ ಅಂತಿಲ್ಲ, ಏನಿಲ್ಲ ಗೈಸ್, ಓಕೆನಾ. ಇದು ಅಪ್ ಟು 1 ಲ್ಯಾಕ್ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಅಪ್ಲೈ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಎಲ್ಲ ನಾನು ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ, ನೀವು ನೋಡ್ಕೋಬೋದು. ಈ ಜಿಂದಾಲ್ ಸ್ಕಾಲರ್ಶಿಪ್ ಮಂತ್ಲಿ 3,200 ಇಲ್ಲ 1,800 2,500 ಈ ಥರ ಬರುತ್ತೆ. ವೀಡಿಯೋ ಮಾಡಿದ್ದೀನಿ, ನೋಡ್ಕೊಳ್ಳಿ ಪ್ಲೀಸ್. HDFC ಬ್ಯಾಂಕ್ ಪರಿವರ್ತನಾ ಸ್ಕಾಲರ್ಶಿಪ್ 31 ಡಿಸೆಂಬರ್ ಬಂದುಬಿಟ್ಟು ಲಾಸ್ಟ್ ಡೇಟು. ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಯಾರಾದರೂ 31 ಡಿಸೆಂಬರ್ ಆದಮೇಲೆ ವೀಡಿಯೋ ನೋಡ್ತಿದ್ರೆ ಇನ್ನೊಂದು ಸಲ ವೀಡಿಯೋ ನೋಡ್ಕೊಂಡ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನಲ್ಲಿರೋ ವೀಡಿಯೋ ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ, ಡೇಟ್ ಎಕ್ಸ್ಟೆಂಡ್ ಆಗಿದ್ದರೆ. ಇದು ಕೂಡ ಏನಂತಂದರೆ ನಿಮಗೆ ಲಾಸ್ಟ್ ಸೆಮ್ಮಲ್ಲಿ, ಲಾಸ್ಟ್ ಇಯರಲ್ಲಿ 55%ಗಿಂತ ಜಾಸ್ತಿ ಇರಬೇಕು ಮಾರ್ಕ್ಸು. ಮತ್ತು ನಿಮ್ಮ ಇನ್ಕಮ್ ಬಂದುಬಿಟ್ಟು 2.5 ಲ್ಯಾಕ್ಗಿಂತ ಕಡಿಮೆ ಇರಬೇಕು. ಜನರಲ್ ಗ್ರ್ಯಾಜುಯೇಷನ್ಗೆ 30,000 ಬರುತ್ತೆ 1 ಇಯರ್ಗೆ ಸ್ಕಾಲರ್ಶಿಪ್, ಇದು ಇಯರ್ಲಿ. ಪ್ರೊಫೆಷ್ನಲ್ ಗ್ರ್ಯಾಜುಯೇಷನ್ಗೆ ಏನಂತಂದರೆ 50,000 ಬರುತ್ತೆ, ಅಂತಂದರೆ ಇಂಜಿನಿಯರಿಂಗು, ಮೆಡಿಕಲ್ ಅವರಿಗೆ. ಜನರಲ್ ಗ್ರ್ಯಾಜುಯೇಷನ್ ಅಂದರೆ ಇವರು BA BSc BCom ಅವರಿಗೆ 30,000 ಬರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಏನು ರಿಕ್ವೈರ್ಡ್ ಬೇಕು, ಅಪ್ಲೈ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ವೀಡಿಯೋ ಮಾಡಿದ್ದೀನಿ, ನೋಡ್ಕೊಳ್ಳಿ ಪ್ಲೀಸ್. ಇನ್ನೊಂದು ಕೋಟಕ್ ಕನ್ಯಾ ಸ್ಕಾಲರ್ಶಿಪ್, ಹೆಸರು ಹೇಳುತ್ತೆ ಕನ್ಯಾ ಅಂತ. ಇದು ಬರೀ ಹುಡುಗಿಯರಿಗಷ್ಟೇ. ಇದು 6 ಲಕ್ಷದವರೆಗೂ ಬರುತ್ತೆ. ಇದು ಬೇಸ್ಡ್ ಆನ್ ಯುವರ್ ಕಾಲೇಜ್ ಫೀ, ನೀವು ಯಾವ ರೀತಿ ಪೇ ಮಾಡಿದ್ರ. ಲಾಸ್ಟ್ ಡೇಟ್ ಬಂದು 15 ಡಿಸೆಂಬರ್ ಇರುತ್ತೆ. ಬಟ್ ಇದು ಡೇಟ್ ಏನಾಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ನಾನು ಮತ್ತೆ ಅಪ್ಡೇಟ್ ಮಾಡಿರ್ತೀನಿ ನಿಮಗೆ. ಇದು ಎಲ್ಲರೂ ಅಪ್ಲೈ ಮಾಡ್ಬೋದು, ಯಾವುದೇ ಕಾಸ್ಟ್ ವೈಸ್ ಇಲ್ಲ. ಇದು ಬಂದುಬಿಟ್ಟು ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಮಾಡಿರೋ ಇನ್ಕಮ್ ಮತ್ತು ನಿಮ್ಮ ರಿಸಲ್ಟ್, ಲಾಸ್ಟ್ ಇಯರ್ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಅಮೌಂಟ್ ಬರೋದು. ಮತ್ತು 6 ಲ್ಯಾಕ್ ಅನ್ನೋ ತಕ್ಷಣ ನಿಮಗೆ 6 ಲ್ಯಾಕ್ ಬರುತ್ತಾ ಅನ್ನೋದನ್ನ ಮೈಂಡಲ್ಲಿಂದ ತೆಗ್ಬಿಡಿ. ನಿಮ್ಮ ಫೀಸ್ ಎಷ್ಟು ಪೇ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. 80% ಆಫ್ ದಿ ಫೀ ಆ ಥರ ನಿಮಗೆ ಬಂದುಬಿಡುತ್ತೆ. ಇನ್ನೊಂದು ಕೈಂಡ್ ಸರ್ಕಲ್ ಸ್ಕಾಲರ್ಶಿಪ್, ಇದು ಬಂದುಬಿಟ್ಟು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಎಷ್ಟೋ ಜನ ನಮ್ಮ ಕಡೆಯವ್ರು ಅಪ್ಲೈನೇ ಮಾಡೋದಿಲ್ಲ. ಇದು ಬಿಹಾರು, ಜಾರ್ಖಂಡು ಆ ಕಡೆಯವ್ರು ಅಪ್ಲೈ ಮಾಡ್ತಾರೆ, ಅವರು ಅಮೌಂಟ್ನ ತೊಗೊಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಕೂಡ ಅಪ್ಲೈ ಮಾಡಿ. ಇದು ಕೂಡ 6 ಲ್ಯಾಕ್ವರೆಗಿರುತ್ತೆ. ನಿಮ್ಮ ಫೀಸ್ ಮೇಲೆ ಡಿಪೆಂಡ್ ಇರುತ್ತೆ, ನಿಮ್ಮ ರಿಸಲ್ಟ್ ಮೇಲೆ ಡಿಪೆಂಡ್ ಇರುತ್ತೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ 31 ಡಿಸೆಂಬರ್ ಇದೆ. ಇಂಕ್ರೀಸ್ ಆಗೋ ಚಾನ್ಸಸ್ ಇದೆ. ಇದು ವರ್ಷ ಇಂಕ್ರೀಸ್ ಆಗುತ್ತೆ, ಏನಂತಂದರೆ ಡೆಡ್ಲೈನು. ಸೊ ಅಪ್ಲೈನ ಮಾಡಿ ಅಂತ ನಾನು ಹೇಳ್ತೀನಿ. ಮತ್ತು ಸ್ವಲ್ಪ ಜನ ಈ ವಿಡಿಯೋ ಇದಕ್ಕೇನಾದರೂ ಇಂಟರ್ವ್ಯೂ ಇರುತ್ತಾ, ಇರುತ್ತಾ ಅಂತ. ಇಂಟರ್ವ್ಯೂ ಏನಿರಲ್ಲ, ಫೋನ್ ಮಾಡಿ ಕೇಳ್ತಾರೆ, ನಿಮ್ಮ ಏನಕ್ಕೆ ಯೂಸ್ ಮಾಡ್ಕೊಳ್ತೀರಾ ಅಮೌಂಟು ಆ ಥರ. ನಾನು ಒಂದು ವೀಡಿಯೋ ಮಾಡಿದ್ದೀನಿ ಇದ್ರ ಮೇಲೆ, ಅದರಲ್ಲೆಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಳ್ಳಿ ಪ್ಲೀಸ್. ಇನ್ನೊಂದು ಬಂದುಬಿಟ್ಟು ಆದಿತ್ಯ
ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್. ಇದು ಬಿರ್ಲಾ ಕಂಪ್ನಿ ಕಡೆಯಿಂದ, ದೊಡ್ಡ ಕಂಪ್ನಿ ಇದೆ ಬಿರ್ಲಾ MNC ಕಂಪ್ನಿ. ಈ 7th ಡಿಸೆಂಬರ್ ಇದೆ ಲಾಸ್ಟ್ ಡೇಟು, ಬಟ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ವರಿ ಮಾಡ್ಕೊಳ್ಬೇಡಿ. ಎಕ್ಸ್ಟೆಂಡ್ ಆದರೂ ಕೂಡ ನಾನು ತಂಬ್ಲೈನ್ ಮತ್ತು ಕಮೆಂಟ್ ಆ್ಯಡ್ ಮಾಡಿರ್ತೀನಿ ಆ ವಿಡಿಯೋದಲ್ಲಿ. ಇದು ಕೂಡ 60%ಗಿಂತ ಜಾಸ್ತಿ ಇರಬೇಕು. ನಿಮ್ಮ ಏನಂತಂತಾರೆ ರಿಸಲ್ಟು ಲಾಸ್ಟ್ ಇಯರ್ ಲಾಸ್ಟ್ ಸೆಮ್ಮು ಎಲ್ಲರೂ ಅಪ್ಲೈ ಮಾಡ್ಬೋದು. ನಿಮ್ಮದು 10th ಮುಗಿದ್ಮೇಲೆ ಯಾರೆಲ್ಲ ಕಾಲೇಜಿಗೆ ಹೋಗ್ತಾ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡ್ಕೊಳ್ಬೋದು. 45,000 ಬರುತ್ತೆ ಒಂದು ವರ್ಷಕ್ಕೆ. ಇದು ವರ್ಷಕ್ಕಷ್ಟೇ ಬರೋದು. ಏನಂತಂದರೆ ನಿಮ್ಮ ಇನ್ಕಮ್ 6 ಲ್ಯಾಕ್ಗಿಂತ ಕಡಿಮೆ ಇರಬೇಕು. ಎಲ್ಲರದ್ದು ಇರುತ್ತೆ, ಇದಂತೂ ಎಲ್ಲರೂ ಮ್ಯಾಚ್ ಆಗ್ತಾರೆ ಕ್ರೈಟೇರಿಯಾ. ಸೊ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಮತ್ತು ನಾನು ಸಬ್ಸ್ಕ್ರೈಬ್ ಮಾಡಿ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇದೇನಂತಂದರೆ ಎಲ್ರಿಗೂ ಬರುತ್ತೆ. ಸೊ ನಾನು ಫ್ರೆಂಡಿಗೆ ಶೇರ್ ಮಾಡಿರ್ತೀನಿ, ಅವ್ನು ಅಪ್ಲೈ ಮಾಡಿದ್ರೆ ನಂಗೆ ಬರುತ್ತೋ ಇಲ್ವೋ ಅಂತ ಆ ರೀತಿ ಮೈಂಡಲ್ಲಿ ಇಟ್ಕೊಳ್ಬೇಡಿ. ಎಲ್ರಿಗೂ ಬರುತ್ತೆ, ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ಅವ್ರಿಗೆ ಬಂದರೆ ನೀವು ಪಾರ್ಟಿ ಇಸ್ಕೊಳ್ಳಿ, ನಿಮಗೆ ಬಂದರೆ ನೀವು ಅವ್ರಿಗೆ ಪಾರ್ಟಿ ಕೊಡಿ. ಹಿಂಗೆ ಖುಷಿಯಾಗಿರಿ. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಹಾಕಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಗೈಸ್ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. 2026 ಬ್ಯಾಚ್ ಯಾರೆಲ್ಲ PUC ಸೈನ್ಸ್ ಮುಗಿಸ್ತಾ ಇದ್ದೀರಾ, ನಿಮಗೆ KCT JEE ನೀಟ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಕೌನ್ಸಿಲಿಂಗ್ ಪ್ರೊಸೆಸ್ನ ಹೇಳ್ತಾ ಇರ್ತೀನಿ. ಫುಲ್ ಕಾಲೇಜ್ ಗೈಡೆನ್ಸು ಮತ್ತು ಟಾಪ್ 10 ಕಾಲೇಜಸ್, ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ವಿಡಿಯೋ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಷ್ಟೇ ನಿಮ್ಮ ಕೆಲಸ. ನಿಮಗೆ ಇನ್ಫಾರ್ಮೇಷನ್ ತಲುಪಿಸೋದು ನನ್ನ ಕಡೆ ಬಿಟ್ಬಿಡಿ. ನಾನೆಲ್ಲನೂ ಇನ್ಫಾರ್ಮೇಷನ್ ನಿಮ್ಗೆ ಒಳ್ಳೆ ರೀತಿಯಲ್ಲಿ ರೀಚ್ ಆಗೋ ಥರ ಇದು ಮಾಡಿರ್ತೀನಿ ಗೈಸ್, ಓಕೆನಾ. ಥ್ಯಾಂಕ್ ಯು, ಬೈ ಬೈ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.